ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಅಭ್ಯರ್ಥಿಗಳನ್ನ ಯಾವ ರೀತಿ ನಾವು ಕಳಿಸ್ಬೇಕು, ಅಲ್ಲಿ ಕುಣಿಸುವಂಥ ಜಾಗ ಅಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದು ಇವತ್ತು ನಮ್ಮ ಮುಖಂಡರುಗಳಲ್ಲಿ ಕರೆದಿರೋಂಥ ಸಭೆ. ಇವತ್ತು ಸಭೆಗೆ ಬಂದಿರುವಂಥ ಎಲ್ಲ ಮುಖಂಡರುಗಳಲ್ಲಿ ಒಂದೇನೋ ಉತ್ಸಾಹ, BJP ಪಕ್ಷ ಸಂಘಟನೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮವ್ರನ್ನ ಯಾವ ರೀತಿ ಅಲ್ಲಿನ ಕುಣಿಸ್ಬೇಕು ಅನ್ನೋದು ಒಂದು ಕಡೆ ನಮ್ಮ ನಾಯಕರುಗಳು ಇವತ್ತು ಸಭೆ ಕರೆದಿದ್ದಾರೆ. ಇವತ್ತು JDS BJP NDA ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡ್ಕೊಬೇಕಾಗತ್ತೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ಇವತ್ತು ಅಭ್ಯರ್ಥಿಗಳನ್ನ ಹಾಕ್ಬೇಕಂದ್ರೆ ಹುಡುಕಾಟ ಆಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 1-2 ದಿವಸದಿಂದ ಪ್ರಚಾರ ಕೈಗೊಂಡು ಹಳ್ಳಿಗೆ ಹೋದರೆ ಆ ವೇದಿಕೆ ಮೇಲೆ ಮುಂದೆ 10-15 ಜನ ಮುಖಂಡರು ಕಾರ್ಯಕರ್ತರು ಕಾಣಿಸ್ತವ್ರೆ. ಯಾಕೋ ಏನೋ ಗೊತ್ತಿಲ್ಲ, ಇವತ್ತು ಸಭೆನೇ ಮುಟ್ಕಾಗಿದ್ದಾರೆ. ಸಭೆ ಏನು ಟೂರ್ ಪ್ರೋಗ್ರಾಮ್ ಇತ್ತು ಕಾಂಗ್ರೆಸ್ದು, ಇವತ್ತು ನಿಲ್ಸಾಕಿದ್ದಾರೆ. ಯಾಕಪ್ಪ ಅಂದರೆ ಅಲ್ಲಿ ಕಾವೇರಿ ಬೇಕರಿ ಥರ ನಿಲ್ಲಿಸಿದ್ದೆ, ನಮ್ಮ ಶಾಸಕರು ಬರಬೇಕಾಯ್ತು, ಬರ್ತಾ ಇದ್ದೀನಿ ಅಂದ್ರು ಕಾಯ್ತಾ ಇದ್ದೆ. ಸುಮಾರು ಜನ ಟೀಕೆಗಳಾಗ್ತಾ ಇದ್ದು, ಅಣ್ಣ ಕಾರ್ಯಕರ್ತರಿಲ್ಲ, ಜನ ಇಲ್ಲ, ಶಾಸಕರು ಹೋದ್ರೆ ಅವಮಾನ ಆಗ್ತಾ ಇದೆ, ಲೀಡ್ರುಗಳು ಹೋದವ್ರು ಈ ಊರು ಲೀಡ್ರೆ ಆ ಊರಾಗ ಕುಂತ್ಕೊಂತಾರೆ, ಆ ಊರು ಲೀಡ್ರೆ ಈ ಊರಾಗ ಕುಂತ್ಕೊಂತವ್ರು. ಆ ಫೋಟೋಗಳು ನೋಡ್ತಾ ಇದ್ರೆ ಅದೇ ಮುಖನೇ. ಅಂಥ ಪರಿಸ್ಥಿತಿಯಿಂದ ಆ ಸಭೆನ ಮುಂದಕ್ಕೆ ಹಾಕಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಅಲ್ಲಿ ಹೇಳ್ತಾ ಇದ್ರು, ನಾನು ಹೇಳ್ತಿರೋದಲ್ಲ, ಅಲ್ಲಿ ಟೀಕೆ ಮಾಡ್ತಾ ಇದ್ರು, ಅಣ್ಣ ಜನ ಇಲ್ಲ, ಕಾರ್ಯಕರ್ತರಿಲ್ಲ, ಅದರಿಂದ ಸಭೆ ಮುಂದಕ್ಕೆ ಹಾಕೊಂಡಿದ್ದಾರೆ. ಇವತ್ತು ನಾಳೆ ಅದೇನೋ ಸೆಟಪ್ ಮಾಡೋದಂತೆ, ನಾಳಿದ್ದು ಸಭೆ ಮಾಡೋದಂತೆ, ಹಳ್ಳಿಗೆ ಹೋಗಿ ಸೆಟಪ್ ಮಾಡೋದಂತೆ. ಇವತ್ತು ಈ ವೇದಿಕೆ ಮುಖ್ಯನ ಇಲ್ಲಿ ಕುಂತಿರುವಂಥ ಲೀಡರ್ಸ್ ಯಾರೂ ಸೆಟಪ್ ಮಾಡಿಲ್ಲ. ಒಂದು ಕರೆ ಕೊಟ್ಟಿರೋದು, ಇವತ್ತು ಇಷ್ಟು ಜನ ಒಂದು ಮುಖಂಡರು ಲೀಡರ್ಗಳು ಬಂದಿದ್ದೀರಿ ಅಂದರೆ ನಮ್ಮ BJP ಪಕ್ಷಕ್ಕೆ ಎಷ್ಟು ಶಕ್ತಿ ತಂದಿದೆ ಅನ್ನೋದೇ ಭಾಳ ಮುಖ್ಯ ಸ್ನೇಹಿತರೆ. ವಿಶೇಷವಾಗಿ ಅವ್ರು ಹೇಳ್ತಾರೆ, ನಿಮ್ಮ ಪಾರ್ಟಿಗೆ ಮುಸ್ಲಿಂ ಬಾಂಧವರು ಓಟ್ ಹಾಕಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ನಿಮ್ಮಲ್ಲಿ ಮುಸ್ಲಿಮ್ಸ್ ಇರೋ ಕಡೆ ನಿಮ್ಗೆ ಅಭ್ಯರ್ಥಿಗಳು ಸಿಕ್ಕಲ್ಲ ಅಂತೇಳಿ. ನಮ್ಮಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಅವ್ರಿಗೂ ಅಭ್ಯರ್ಥಿಗಳಿಗೆ ಅವಕಾಶ ಕೊಡ್ತೀವಿ. ಇವಾಗ ಸಾಕಷ್ಟು ಜನ ನಮ್ಮಲ್ಲಿ ಮುಸ್ಲಿಂ ಬಾಂಧವರು ನಮ್ಮಲ್ಲಿ ಟಿಕೆಟ್ ಕೊಡಿ ಅಂತ ಆಕಾಂಕ್ಷಿಗಳು ಕೂಡ ಮುಂದಿನ ಚುನಾವಣೆಗೆ ಮುಂದೆ ಕುಂತಿದ್ದಾರೆ. ಇಲ್ಲಿ ಪಟ್ಟಿ ಬರೆಸ್ತಾರೆ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲರಿಗೂ ಕರೆದು ಅಭ್ಯರ್ಥಿಗಳು ಮಾಡ್ತೀವಿ, ಅವಕಾಶ ಕೊಡ್ತೀವಿ. ಇವತ್ತು ನಮಗೆ ವರ್ತೂರು ಪ್ರಕಾಶ್ ನಾಯಕತ್ವದಲ್ಲಿ ಈ ಕೋಲಾರ ವಿಧಾನಸಭಾ ಕ್ಷೇತ್ರ ಎಲ್ಲರಿಗೂ ಇವತ್ತು ಉದಾಹರಣೆ ನಾನೇ ಹೇಳ್ತೀನಿ. ಜಿಲ್ಲಾ ಪಂಚಾಯತಿಲಿ ಇವತ್ತು ನಮ್ಮನ್ನೆಲ್ಲ ಗೆಲ್ಲಿಸಿ ಕಳಿಸಿ ಇವತ್ತು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಅಂದರೆ ಅವರ ಶಕ್ತಿ ಏನು, ಅವರ ಸಂಘಟನೆ ಏನು ಅನ್ನೋದಕ್ಕೆ ಉದಾಹರಣೆ ನಾನೇ. ಇವತ್ತು ಅವರು ನಿಷ್ಠಾವಂತರನ್ನ ಆಯ್ಕೆ ಮಾಡಬೇಕು. ಸುಮಾರು ಸರಿ ಅವ್ರ ಹತ್ರ ಅನುಕೂಲ ಪಡೆದು ಅಧಿಕಾರ ಅನುಭವಿಸಿ ಇವತ್ತು ನಮ್ಮ ವಿರೋಧ ಪಕ್ಷದಲ್ಲಿ ಕುಂತಿದ್ದಾರೆ, ಓಡಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಆಯ್ಕೆ ಮಾಡೋಂಥ ಅಭ್ಯರ್ಥಿಗಳು ಹೆಂಗಿರ್ಬೇಕಂದ್ರೆ ನಿಷ್ಠಾವಂತರು, ಪಕ್ಷಕ್ಕೆ ನಿಷ್ಠೆ ಇರಬೇಕು. ಒಂದು ಕಾರ್ಯಕರ್ತರನ್ನ ಗುಡ್ಡ ಹಾಕುವಂಥದ್ದು ಇರ್ಬೋದು, ಕಾರ್ಯಕರ್ತನ ಸಂಘಟನೆ ಮಾಡುವಂಥದ್ದು ಇರ್ಬೋದು, ಅಂಥವ್ರನ್ನ ಆಯ್ಕೆ ಮಾಡ್ತಾರೆ. ಇವತ್ತು ನಮ್ಮಲ್ಲಿ 17 ವಾರ್ಡ್ ಇದೆ. 17 ವಾರ್ಡಲ್ಲೂ ಅಭ್ಯರ್ಥಿಗಳು ಒಂದೊಂದು ಸ್ಥಾನಕ್ಕೆ 3-4 ಜನ ಆಕಾಂಕ್ಷಿಗಳಿದ್ದಾರೆ. ಆದರೆ ಯಾರೂ ಗೊಂದಲ ಬೇಡ, ಅದರಲ್ಲಿ ಯಾರ್ಗಾನ ಒಬ್ಬರಿಗೆ ಅವಕಾಶ ಮಾಡಿಕೊಟ್ಟಾಗ ಅವ್ರಿಗೆ ನಾವೆಲ್ಲ ಸೇರಿ ದುಡಿಬೇಕು. ಇವತ್ತು ಕಾತ್ರದಿಂದ ಕಾಂಗ್ರೆಸ್ ಅವರು 1-2 ದಿನ ಮೀಟಿಂಗ್ ಮುಂದಕ್ಕೆ ಹಾಕಂತಿದ್ದಾರೆ. ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿ ಯಾರು ಟಿಕೆಟ್ ಸಿಗ್ತಾನೆ ವಂಚಿತ ಆಗ್ತಾರೆ, ಟಿಕೆಟ್ ಯಾರಿಗೆ ಸಿಕ್ಕಲ್ಲ ಅವ್ರನ್ನ ಕರ್ಕೊಂಡು ಅವ್ರ ಪಕ್ಷಕ್ಕೆ ನಿಲ್ಸ್ಕೊಬೇಕು ಅಂತ. ಆದರೆ ಒಂದು ತಿಳ್ಕೊಬೇಕು, ಅವರು ನಮ್ಮಲ್ಲಿರೋರು ಯಾರೂ ಬರಲ್ಲ. ಈಗಾಗಲೇ ಸಾಕಷ್ಟು ಜನಗಳನ್ನ ಮುಟ್ಟಿದ್ದಾರೆ, ಮನವರಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನಮ್ಮ ಹತ್ರ ಬರ್ರಿ, ನಾವು ಟಿಕೆಟ್ ಕೊಡ್ತೀವಿ ಅಂತ. ಅವರೇ ಒಪ್ಕೊಂಡಂಗಾಯ್ತು ಅವರೆಲ್ಲ ಅಭ್ಯರ್ಥಿಗಳಿಲ್ಲ ಅಂತ. ನಮ್ಮ ಮುಖಂಡರ ಹತ್ರ ಬಂದು ನಾವು ಟಿಕೆಟ್ ಕೊಡ್ತೀವಿ ಅಂದ್ರೆ ಅವರೇ ಒಪ್ಕೊಂಡಿದ್ದಾರೆ. ಹೌದಾ ಇಲ್ಲ? ಅಲ್ಲ, ಒಪ್ಕೊಂಡಿದ್ದಾರೆ ಇಲ್ಲ? ಅವರ ನಮ್ಮ ಹತ್ರ ಟಿಕೆಟ್ ಆಕಾಂಕ್ಷಿಗಳಿಲ್ಲ, ಬರ್ರಿ ನಿಮ್ಗೆ ಕೊಡ್ತೀವಿ ಅಂತ ಒಪ್ಕೊಂಡಂಗಾಯ್ತು. ಅದರಿಂದ ನೀವೆಲ್ಲನೂ ಯಾವ ಮಟ್ಟಕ್ಕೆ ಇಲ್ಲಿ ಟಿಕೆಟ್ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಅವಕಾಶ ಸಿಗ್ತದೆ. ಈ ಸೀಟಲ್ಲಿ ಸಿಕ್ಕ ಬೇರೆ ಅವಕಾಶ ಸಿಗ್ತದೆ. ನಿಷ್ಠೆಯಿಂದ ಇರಬೇಕಾಗತ್ತೆ, ಕಾಯ್ಬೇಕಾಗತ್ತೆ ಅಷ್ಟೇ.
ಅದಕ್ಕೋಸ್ಕರ ಎಲ್ಲ ಗೊಂದಲ ಬೇಡ. ನಮ್ಮ ವರ್ತೂರು ಪ್ರಕಾಶ್ ಅಣ್ಣ ಮತ್ತು ನಮ್ಮ ಓಂ ಶಕ್ತಿ ಚಲಪತಣ್ಣವ್ರ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಒಬ್ಬೊಬ್ಬರಿಗೆ ಒಬ್ಬರು ಉಸ್ತುವಾರಿ ಆಗ್ತಾರೆ. ಒಂದೊಂದು ವಾರ್ಡ್ಗೆ ಕಮಿಟಿ ಇರ್ತದೆ, ಉಸ್ತುವಾರಿ ಇರ್ತದೆ, ಮೇಲೆ ನೋಡ್ಕೊಳ್ಳೋಂಥ ಕೆಲಸ ಇರ್ತದೆ. ಅವರು ಈ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ನಿಷ್ಠೆಯಿಂದ ಯಾರಿದ್ದಾರೆ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡೋಂಥದ್ದು ಆಗುತ್ತೆ. ಎಲ್ಲ ರೀತಿಯ ಅವಕಾಶ ಎಲ್ಲರಿಗೂ ಸಿಗ್ತಾ. ದಯವಿಟ್ಟು ಈ ಚುನಾವಣೆ ಪ್ರತಿಷ್ಠೆ ಚುನಾವಣೆ, ಈ ಚುನಾವಣೆ ಪಟ್ಟಣ ಪಂಚಾಯತಿನ ಮೊದಲನೇ ಚುನಾವಣೆ. ಈ ಚುನಾವಣೆ ಯಾವ ಮಟ್ಟಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಇಡೀ BJP JDS ತೆಕ್ಕೆಗೆ ಬರಬೇಕು, NDA ಅಧ್ಯಕ್ಷರನ್ನ ಕುಣಿಸ್ಬೇಕು, NDA ಪಕ್ಷನ ಬಲಪಡಿಸ್ಬೇಕು ಅಂತೇಳಿ ಕೇಳ್ಕೊಂತ ಇದರಲ್ಲಿ ಮುಸ್ಲಿಮ್ಸ್ ಬಾಂಧವರು ಬಂದಿದ್ದಾರೆ. ಅವ್ರು ಕೂಡ ಆಕಾಂಕ್ಷಿಗಳಿದ್ರೆ ಪಟ್ಟಿ ಬರ್ಸ್ರಿ, ಅವ್ರು ಕೂಡ ಬೆಂತಟ್ಟ ಕೆಲಸ ನಮ್ಮ ನಾಯಕರು ವರ್ತೂರು ಪ್ರಕಾಶ್ ಅಣ್ಣ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ. ನಮಸ್ತೆ.